ಗಂಗಮ್ಮ ಕುಟುಂಬಸ್ಥರು JDS ಪಕ್ಷಕ್ಕೆ ಸೇರ್ಪಡೆ. ಚಿಂತಾಮಣಿ 30 ವರ್ಷಗಳಿಂದ ನನ್ನ ಕುಟುಂಬದವರನ್ನು ಬಿಟ್ಟು ಸಚಿವ ಸುಧಾಕರ್ ಕುಟುಂಬಕ್ಕೆ ನಿಷ್ಠೆಯಿಂದ ದುಡಿದೆ. ಅಲ್ಲಿ ಮರ್ಯಾದೆ ಇಲ್ಲದ ಕಾರಣ ಸ್ವಾಭಿಮಾನದಿಂದ JK ಕೃಷ್ಣರೆಡ್ಡಿ ಅವರ ವ್ಯಕ್ತಿತ್ವ ಮತ್ತು JDS ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ಸೇರ್ಪಡೆಯಾಗಿದ್ದೇನೆಂದು ವಿನೋಬ ಕಾಲೋನಿ ಗಂಗಮ್ಮ ಕೇತೆಪಲ್ಲಿ ತಿಪ್ಪಣ್ಣ ಅವರು ತಿಳಿಸಿದರು. ನಂತರ JK ಕೃಷ್ಣರೆಡ್ಡಿ ಅವರು ಮಾತನಾಡಿ, ವಿನೋಬ ಕಾಲೋನಿಯಲ್ಲಿ JDS ಸಾಕಷ್ಟು ಮುಖಂಡರು ಕಾರ್ಯಕರ್ತರು ಇದ್ದಾರೆ. ಗಂಗಮ್ಮ ಹಾಗೂ ಕುಟುಂಬಸ್ಥರು 30 ವರ್ಷಗಳಿಂದ ಸಚಿವ ಸುಧಾಕರ್ ಅವರ ಕುಟುಂಬಕ್ಕೆ ದುಡಿಯುತ್ತಿದ್ದಾರೆ. ಆದರೆ ಅವರ ಪಕ್ಷ ನಿಷ್ಠೆ ಸಾಕಷ್ಟು ಇದೆ. ಅವರನ್ನು ಸಾಕಷ್ಟು ಬಾರಿ ನಮ್ಮ ಪಕ್ಷಕ್ಕೆ ಬರುವುದಕ್ಕೆ ಮುಖಂಡರು ಹೇಳಿದ್ದಾರೆ. ಆದರೆ ಗಂಗಮ್ಮ ಸುಧಾಕರ್ ಅವರ ಕುಟುಂಬವನ್ನು ಬಿಟ್ಟು ಬರುವುದಿಲ್ಲ ಎಂಬತಕ್ಕಂಥ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಹಾಗಾಗಿ ಈ ಸಮಯದಲ್ಲಿ ಅವರು ಗಂಗಮ್ಮನವರು ನಮ್ಮ ಒಂದು ಪಕ್ಷಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥದ್ದು ನಮಗೆ ಒಂಥರ ಸಂತಸ ತಂದಿದ್ದು. ಹಾಗಾಗಿ ಅವರ ಜೊತೆಗೆ ಸಾಕಷ್ಟು ಮುಖಂಡರು ಸಹ ಇವತ್ತು ಈ ಒಂದು JDS ಪಕ್ಷಕ್ಕೆ ಸೇರ್ಪಡೆಯಾಗಿರುವುದಕ್ಕೆ ಅವರಿಗೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಅದೇ ರೀತಿಯಾಗಿ ವಿನೋಬ ಕಾಲೋನಿಯಲ್ಲಿ ಆಗಮಿಸಿರ್ತಕ್ಕಂಥ ಸಂದರ್ಭದಲ್ಲಿ JK ಕೃಷ್ಣರೆಡ್ಡಿ ಅವರಿಗೆ ಮಹಿಳೆಯರು ಆರತಿ ಹಿಡಿದು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಯುವಕರು ಹೂಮಲೆ ಸುರಿಯಿಸುತ್ತಾ ಪಟಾಕಿ ಸಿಡಿಸಿ ಸ್ವಾಗತಿಸಿದರು. ನಂತರ ಗಂಗಮ್ಮ ಮಾತನಾಡಿ, 30 ವರ್ಷಗಳಿಂದ ನಾವು ಸುಧಾಕರ್ ಅವರ ಕುಟುಂಬಕ್ಕೆ ಸಾಕಷ್ಟು ಸೇವೆಯನ್ನು ಮತ್ತು ಅವರಿಗೆ ದುಡಿದಿದ್ದೇವೆ. ಆದರೆ ಅವರ ಕಳೆದ ಚುನಾವಣೆಯಲ್ಲೂ ಸಹ ಗೆಲುವಿಗೆ ಶ್ರಮಿಸಿದ್ದೇನೆ. ಆದರೆ ಅವರಲ್ಲಿರ್ತಕ್ಕಂಥದ್ದು ನಿಯತ್ತಿಲ್ಲ, ಮರ್ಯಾದೆಯೂ ಇಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಮತ್ತು ನನ್ನ ಕುಟುಂಬಸ್ಥರು ಹಾಗೂ ನನ್ನ ಜೊತೆಗೆ ಇರ್ತಕ್ಕಂಥವರು ಸೇರಿ ಈ ಒಂದು JDS ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ JK ಅವರನ್ನು ಗೆಲ್ಲಿಸತಕ್ಕಂಥದ್ದು ಮತ್ತು MLA ಆಗಿ ಮಾಡುವುದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆಂದು ತಿಳಿಸಿದರು. JDS ಪಕ್ಷಕ್ಕೆ ಸೇರ್ಪಡೆಯಾದ ಕಾರ್ಯಕರ್ತರಿಗೆ ಪಕ್ಷದ ಶಾಲು ಓದಿಸಿ ಆತ್ಮೀಯವಾಗಿ JK ಕೃಷ್ಣರೆಡ್ಡಿ ಅವರು ಬರಮಾಡಿಕೊಂಡರು. ಇದೇ ವೇಳೆಯಲ್ಲಿ ಚಿಂತಾಮಣಿ ನಗರದ ವಿನೋಬ ಕಾಲೋನಿಯಲ್ಲಿ ಬಾಡೂಟವೂ ಸಹ ಕಾರ್ಯಕ್ರಮದಲ್ಲಿ ಏರ್ಪಡಿಸಲಾಗಿತ್ತು. ಒಂದು ರೀತಿಯಲ್ಲಿ ಹೇಳುವುದಾದರೆ ವಿನೋಬ ಕಾಲೋನಿ ಎಂದು ಹಬ್ಬದಂತೆ ವಾತಾವರಣ ಸೃಷ್ಟಿಯಾಗಿತ್ತು. నేను సుధాకర్ పార్టీలో చాలా పోరాటం మగోనేకట్ల పోరాటం చేసినాను. అయినా నేను వాళ్ళకి నీతి లేని దానికే ఈ పొద్దు నేను JK పార్టీలోకి ఇదేస్తా ఉన్నాను, చేర్పాడైపోయినాను. గంగమ్మ నేను కాంగ్రెస్ పార్టీలో ఉంటే ఈ పొద్దు నేను నాకు ఏమి చేయండి దానికోసము నేను వాళ్ళ గురించి చాలా కష్టపడి చాలా పోరాటం చేసి మా అన్న తమ్ముళ్ళు అందరినీ తోసేసి వాళ్ళే కావాలని వాళ్ళ కోసమే నేను పోరాటం చేసి గెలిపిస్తుంది. నేను 4-5 సర్తీలు గెలిపిస్తే అయినా నీతి లేకుండా మాత్రం ఉదాసీనంగా చేసిన దానికి ఈ పొద్దు నేను JK కృష్ణారెడ్డి దీంట్లోకి చేరిపోద్ది. 30 ఏళ్ళు ఇంకా సుధాకర్ నామినేషన్ వేసిన దీన్ని ఇంకా పట్టి ఇంతవరకు 5 నెలల పోరాటం చేసిండా నేను. ಚಿಂತಾಮಣಿ ನಗರದ ವಿನೋಬ ಕಾಲೋನಿಯಲ್ಲಿ ಶ್ರೀ ಗಂಗಮ್ಮಕ್ಕ ಅವರು ಇವತ್ತೇನು ಪಕ್ಷಕ್ಕೆ ಸೇರ್ಪಡೆ ಅನ್ನುವಂಥದ್ದನ್ನು ಹೇಳಿದರು. ಹಾಗಾಗಿ ಇವತ್ತು 1 ಗಂಟೆಗೆ ಬರಲಿಕ್ಕೆ ಹೇಳಿದರು. ಮತ್ತು 1 ಗಂಟೆಗೆ ನಾವು ಬಂದ್ವಿ. ದೇವಸ್ಥಾನದಲ್ಲಿ ಗಂಗಮ್ಮನ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಇವತ್ತು ಗಂಗಮ್ಮಕ್ಕ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಹಾಗಾಗಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು. ನಾನು ಕಳೆದ 17 ವರ್ಷಗಳಿಂದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ ನಂತರ
ಪಿ ವಿ ವೆಂಕಟರಮಣಪ್ಪನವರ ಕುಟುಂಬ, ಪಿ ವಿ ವೆಂಕಟರಮಣಪ್ಪನವರ ಸಂಪೂರ್ಣ ಕುಟುಂಬ ನಮ್ಮ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು, ನಮ್ಮ ಜೊತೆಯಲ್ಲಿ ತಂದೆ ಮಕ್ಕಳು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲೇ ಸಂಘಟನೆ ಮಾಡಿಕೊಂಡು ನನ್ನ 2 ಬಾರಿ ಗೆಲುವು ಕೂಡ ಆ ಕುಟುಂಬದವರು ಭಾಳ ಕಾರಣಕರ್ತರಾಗಿದ್ದಾರೆ. ಆದರೂ ಕೂಡ ಗಂಗಮ್ಮಕ್ಕ ಅವರು ನಮ್ಮ ಜೊತೆಯಲ್ಲಿ ಇರಲಿಲ್ಲ. ನಮ್ಮ ಗಂಗಮ್ಮಕ್ಕ ಅವರು ಸುಮಾರು 20-30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಆದರೆ ಎಲ್ಲಾದರೂ ಕಾಣಿಸಿದಾಗ ಏನಕ್ಕ ಚೆನ್ನಾಗಿದ್ದೀರಾ ಅನ್ನುವಂಥ ವಿಶ್ವಾಸ ಇತ್ತು. ಆದರೆ ಅವರು ಕೂಡ ಭಾಳ ವಿಶ್ವಾಸದಿಂದ ಮಾತಾಡ್ತಾಯಿದ್ರು, ನಾನು ಕೂಡ ಭಾಳ ವಿಶ್ವಾಸದಿಂದ ಮಾತಾಡ್ತಾ ಇದ್ದೆ. ಮತ್ತು ನಮ್ಮ ಮುಖಂಡರು ಎಲ್ಲರೂ ಕೂಡ ಭಾಳ ಪ್ರಯತ್ನ ಪಟ್ಟಿದ್ದರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅಂತ ಹೇಳಿ. ಆದರೆ ಅವರು ಭಾಳ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಎಲ್ಲಿದ್ದೀವಿ ಅಲ್ಲೇ ಇರಬೇಕು ಅನ್ನುವ ದೃಷ್ಟಿಯಿಂದ ಅಲ್ಲೇ ಇದ್ದರು ಅವರು. ಆದರೂ ಕೂಡ ಕಾರಣಾಂತರಗಳಿಂದ ಈಗಾಗಲೇ ಅವರೇ ಹೇಳಿದ್ದಾರೆ, ಏನೋ ಬೇರೆ ಕಾರಣಗಳಿಂದ ನಾನು JDS ಪಕ್ಷಕ್ಕೆ JK ಕೃಷ್ಣಾರೆಡ್ಡಿ ಅವರ ಸೇರ್ಪಡೆ ಆಗ್ತಾ ಇದ್ದೀನಿ. ಹಾಗಾಗಿ ನಿಜವಾಗ್ಲೂ ಕೂಡ ಅಷ್ಟು ಪ್ರಾಮಾಣಿಕ ನಿಷ್ಠೆಯಿಂದ ಸುಮಾರು 20-30 ವರ್ಷಗಳು ಒಂದು ಪಕ್ಷದಲ್ಲಿ ಒಂದು ನಾಯಕರನ್ನು ಗುರುತಿಸ್ಕೊಂಡು ಅಲ್ಲೇ ಇದ್ದಂಥ ಅವರ ನಿಷ್ಠೆಯನ್ನು ನಮ್ಮ ಹತ್ರ ಬರಲಿಲ್ಲ ಅಂದರೂ ಕೂಡ, ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಲ್ಲ ಅಂದರೂ ಕೂಡ ಅವರ ನಿಷ್ಠೆಯ ಪ್ರಾಮಾಣಿಕತೆಯನ್ನು ನಾನು ಕೂಡ ಒಪ್ಕೋತಾ ಇದ್ದೆ. ಯಾಕೆಂದರೆ ಇರ್ತಕ್ಕಂಥ ಜಾಗದಲ್ಲಿ ಏನೂ ಮೋಸ ಇಲ್ಲದೆ ಒಂದು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಒಂದು ನಾಯಕ, ಒಂದು ಪಕ್ಷ ಅಂತ ಗುರುತಿಸ್ಕೊಂಡು ಅಲ್ಲಿ ಇದ್ದಿದ್ದಕ್ಕೆ ನಿಜವಾಗ್ಲೂ ಕೂಡ ನಾನು, ಆದರೂ ಕೂಡ ಪಕ್ಷ ಬೇರೆ ಇದ್ದರೂ ಕೂಡ ವಿಶ್ವಾಸ ಅನ್ನೋದು ಇರ್ತದಲ್ಲ, ವಿಶ್ವಾಸ ಎಲ್ಲಿ ಸಿಕ್ಕಿದ್ರು ಕೂಡ ಅವರು ಚೆನ್ನಾಗಿ ಮಾತಾಡ್ತಾಯಿದ್ರು, ನಾನು ಚೆನ್ನಾಗಿ ಮಾತಾಡ್ತಾಯಿದ್ದೆ. ಸೊ ಇವತ್ತು ಸುದೈವ ರಥಸಪ್ತಮಿ ದಿವಸ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಹಾಗಾಗಿ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಡೆಯೂ ಗಂಗಮ್ಮಕ್ಕ ಅವರಿಗೆ ಜವಾಬ್ದಾರಿಗಳನ್ನು ಕೊಡ್ತೇವೆ. ಮುಂದಿನ ಯಾವುದೇ ಚುನಾವಣೆ ಬಂದರೂ ಕೂಡ ಆ ಚುನಾವಣೆಯಲ್ಲಿ ಗೆಲ್ಲಿಸುವಂಥದ್ದಕ್ಕೆ ಗಂಗಮ್ಮ, ಯಾಕಂದರೆ ಅವ್ರ ಕೆಲಸ ಕಾರ್ಯಗಳನ್ನು ನೋಡಿದ್ದೀನಿ ನಾವು, ಯಾವ ಥರ ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು ಅಂತ. ಅದೇ ರೀತಿ ಈಗ ನಮ್ಮ ಪಕ್ಷಕ್ಕೂ ಕೂಡ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರೂ ಕೂಡ ಇದೆ. ಹಾಗಾಗಿ ಆ ಕುಟುಂಬದವರು ಎಲ್ಲರೂ ಕೂಡ ಒಳ್ಳೆಯದಾಗಲಿ. ನನಗೆ ಇನ್ನೊಂದು ಭಾಳ ಸಂತೋಷ ಏನಂತ ಹೇಳಿದ್ರೆ, ಈಗ ಪಿ ವಿ ವೆಂಕಟರಮಣಪ್ಪನವರ ಕುಟುಂಬ ಎಲ್ಲರೂ ಕೂಡ ಒಂದೇ ಕಡೆ ಸೇರಿರೋದ್ರಿಂದ ನನಗೆ ಭಾಳ ಸಂತೋಷ. ನೋಡ್ಕೊಡೋನು 17 ವರ್ಷಗಳಿಂದ ನನ್ನ ಜೊತೆಯಲ್ಲೇ ಅವರು, ಅವ್ರ ಮಕ್ಕಳು ಎಲ್ಲರೂ ಕೂಡ ಒಡನಾಟ ಇಟ್ಕೊಂಡು, ಆದರೆ ಕೆಲವರು ಸುಬ್ರಹ್ಮಣ್ಯಣ್ಣವ್ರನ್ನ ಬೇರೆ ಕಡೆ ತಗೊಳ್ಳುವಂಥದ್ದಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ಆದರೆ ಅವರು ಕೂಡ ಭಾಳ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಸುಬ್ರಹ್ಮಣ್ಯಣ್ಣ ಕೂಡ, ರಂಗಪ್ಪ ಅವರು, ಸುಬ್ರಹ್ಮಣ್ಯಣ್ಣ ಅವರು, ಶ್ರೀರಾಮಣ್ಣ ಅವರು, ಅವರೆಲ್ಲರೂ ಕೂಡ ಇದ್ದರು. ರಂಗಪ್ಪಣ್ಣವ್ರು ಹಾಸ್ಪಿಟ್ಲಲ್ಲಿದ್ದಾಗ ಮೊನ್ನೆ ಹೋಗಿದ್ದೆ, ಹಾಸ್ಪಿಟ್ಲಲ್ಲಿ ಕೂಡ ಹೋಗಿ ನೋಡ್ಕೊಂಡು ಬಂದೆ ನಾನು. ಹಾಗಾಗಿ ಇವತ್ತು ಸುಬ್ರಹ್ಮಣ್ಯನ ಕಡೆಯವರು ಕೂಡ ಇವತ್ತು ಹಲವು ಯುವಕರು ಇವತ್ತು ಸೇರ್ಪಡೆ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮಗೆ ಭಾಳ ವಿಶೇಷವಾಗಿ ಪ್ರಾರಂಭದಿಂದ ಕೂಡ ಶ್ರೀರಾಮಣ್ಣ ಮತ್ತು ಸುಬ್ರಹ್ಮಣ್ಯಣ್ಣ, ರಂಗಪ್ಪ, ಇಲ್ಲಿನ ಯುವಕರು ಎಲ್ಲರೂ ಕೂಡ ಭಾಳಷ್ಟು ನನಗೆ ಒತ್ತು ಕೊಟ್ಟು, ಎಲ್ಲ ಚೆನ್ನಾಗಿದ್ರು ಕೂಡ ನಮಗೆ ವಿರೋಧ ಮಾಡ್ತಾ ಇದ್ದಿದ್ದು ಗಂಗಮ್ಮಕ್ಕ. ಆದರೆ ಇವತ್ತು ರಥಸಪ್ತಮಿ ದಿವಸ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.